ವಿದ್ಯಾರ್ಥಿಗಳೇ ತುಂಬ ವಿದ್ಯಾರ್ಥಿಗಳು ಕೇಳಕತ್ತಿದ್ರು ಅಂದ್ರೆ ಸರ್ ನಮ್ದೆಲ್ಲ ಡೀಟೇಲ್ಸ್ ಕರೆಕ್ಟ್ ಹಾಕಕತ್ತೀವಿ. ಸೊ ಅಂದರೂ ಸಹ ನಮಗೆ ಅದು ಬರಾಕತ್ತಿಲ್ಲ, ನಾವು ಏನು ಮಾಡ್ಬೇಕು ಹಂಗೆ ಹಿಂಗೆ ಅಂತೇಳಿ ಅಂದರೆ ಬ್ಲ್ಯಾಂಕ್ ಬರೋದು ಈ ರೀತಿಯಾದಂಥ ಪ್ರಾಬ್ಲಮ್ ಆಗತ್ತೈತೆ ಅಂತೇಳಿ. ಸೊ ಅದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋ ಒಳಗೆ ಕೊಡ್ತೇನಂತ. ಸೊ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಎಂಡ್ವರೆಗೂ ನೋಡಿರಿ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಮೇಲೆ ಕಾಣ್ತಕ್ಕಂಥ ಇನ್ಸ್ಟಾಗ್ರಾಮ್ ಐಡಿಗೆ ಫಾಲೋ ಆಗಿ. ನೀವು ಏನಾದರೂ ಡೌಟ್ ಇತ್ತಂದ್ರೆ ನೀವು ಬಂದು ಕೇಳ್ಬೋದು. ಸೊ ಏನೈತಪ್ಪ ಅಂತಂದ್ರೆ ನೀವಲ್ಲಿ ಅಪ್ಲಿಕೇಶನ್ ಹಾಕುವಾಗ ಹಾಕಿರ್ತೀರಂತ ಏನಂದ್ರೆ ಪಾಸಿಂಗ್ ಇಯರ್ ಅಥವಾ ಪಾಸ್ಟ್ ಇಯರ್ ಅಂತೇಳಿ ಕೇಳ್ದಾಕಾರ 2025 ಅಂತ ಹಾಕತ್ತೀರಿ. ಸೊ ಆ ರೀತಿಯಾಗಿ ಹಾಕಕ್ಕೆ ಹೋಗ್ಬೇಡ್ರಿ, 2026 ಅಂತ ಹಾಕಿ ಪ್ರತಿಯೊಂದು ಸ್ಟೆಪ್ಪನ್ನು ಕರೆಕ್ಟಾಗಿ ಎಂಟರ್ ಮಾಡ್ಕೊತ ಬಂದ 2026 ಅಂತೇಳಿ ಹಾಕ್ರಿ. ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನು ಸಕ್ಸಸ್ಫುಲಿ ಡೌನ್ಲೋಡ್ ಆಕೈತಿ. ಮತ್ತು ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಲೈಕ್ ಮೊದಲು ಬ್ಲ್ಯಾಂಕ್ ಬರ್ತಿತ್ತು ಅಂತ ಹೇಳಿತ್ತಲ್ಲ, ಸೊ ಅದನ್ನು ಸಹ ಪರ್ಫೆಕ್ಟಾಗಿ ಬರ್ತೈತಿ. ಇವಾಗ ತಾನೇ ಕೇಳಿದೆ ನಾನು ಈ ಒಂದು ಮಾಹಿತಿಯನ್ನು. ಸೊ ಇದಾಗಿತ್ತು ಇವತ್ತು ನೋಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬರೋಬ್ಬರ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ದು ಏನೋ ಡೌಟ್ ಇತ್ತಂದ್ರೆ ಇನ್ಸ್ಟಾಗ್ರಾಮ್ ಐಡಿಗೆ ಫಾಲೋ ಆಗಿ DM ಮಾಡಿರಿ. ಸೊ ನಿಮ್ಗೆ ಸೊಲ್ಯೂಷನ್ ಸಿಗ್ತೈತಿ. ಸೊ ಇದಾಗಿತ್ತು ನೋಡಿ. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ಅಂತ. ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ.